ಪ್ರಿಯ ವೀಕ್ಷಕರೇ, ಅರಣ್ಯ ಇಲಾಖೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಡಿ ಉಚಿತವಾಗಿ ಗಿಡಗಳನ್ನು ನೀಡಲಾಗುತ್ತಿದ್ದು ಅವುಗಳನ್ನು ನೆಟ್ಟು ಬೆಳೆಸುವವರು ವಿರಳ. ಆದರೆ ಚಳ್ಳಕೆರೆ ತಾಲೂಕಿನ ನಗರಂಗೆಲೆ ಗ್ರಾಮದ ಕೋಡಿ ಮಲ್ಲೇಶ್ವರ ದೇವಸ್ಥಾನದ ಸಮೀಪದ ಸರ್ಕಾರಿ ಬಂಜರು ಭೂಮಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅವರು ನರೇಗಾ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ವಿವಿಧ ಗಿಡಗಳನ್ನು ನೆಟ್ಟು ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಸುಸಜ್ಜಿತ ಉದ್ಯಾನವನ್ನು ನಿರ್ಮಿಸಿದ್ದಾರೆ. ಇದರಿಂದ ಆ ಪ್ರದೇಶದ ಪರಿಸರ ಸಂಪೂರ್ಣವಾಗಿ ಹಸಿರಾಗಿದ್ದು ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಕುರಿತು ಸದಸ್ಯ ರಮೇಶ್ ಅವರು ಹೇಳಿದ್ದೇನು, ನೀವೇ ಕೇಳಿ. ಓಡಾಡ್ರಿ ನಮ್ಮ ಕಡೆ ಓಡಾಡ್ರಿ. ವೀಕ್ಷಕರೇ, ನಾವು ಇವತ್ತು ನಗರಬೇರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ದೇವಸ್ಥಾನ, ಐತಿಹಾಸಿಕ ಪುಣ್ಯ ಕ್ಷೇತ್ರದ ಕೋಡಿಮಲ್ಲೇಶ್ವರ ದೇವಸ್ಥಾನ ಅಂತ ಬಂದಿದ್ವಿ. ಅದು ಸಮೇತ ಕೋಡಿಮಲ್ಲೇಶ್ವರ ದೇವಸ್ಥಾನ ಒಂದು ಐತಿಹಾಸಿಕ ಪುರಾತನ ಕಾಲ ದೇವಸ್ಥಾನ. ಇಲ್ಲೊಂದು ಕೆರೆ ಇದೆ. ಕೆರೆ ಕೋಡಿ ಬಿದ್ದಾಗ ಇಲ್ಲಿ ಹೋಗ್ತಕ್ಕಂಥ ಸ್ಥಳದಲ್ಲಿ ಹಿಂದೆ ಕೆರೆಗೂ ರಕ್ಷಣೆಗಾಗಿ ದೇವಾಲಯ ಕಟ್ಟತಕ್ಕಂಥ ಒಂದು ಪೂರ್ವಜರ ಪದ್ಧತಿ ದೇವಸ್ಥಾನ ಕಟ್ಟಿದ್ದಾರೆ. ಅದೇ ಸಮೀಪದಲ್ಲಿ ಒಂದು ಬಂಜರು ಭೂಮಿ, ಬರಡು ಭೂಮಿ, ಸರ್ಕಾರದ ಭೂಮಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಆಸಕ್ತಿ ಹಾಗೂ ಉದ್ಯೋಗ ಖಾತ್ರಿಯನ್ನು ಬಳಕೆ ಮಾಡಿಕೊಂಡು ಇವತ್ತು ಸದೃಢವಾದ ಒಂದು ಉದ್ಯಾನವನ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಹಣ್ಣು ಹಂಪಲು ಗಿಡಗಳಿದ್ದಾವೆ. ಇವತ್ತು ಹೆಮ್ಮರವಾಗಿದ್ದಾವೆ. ಅದಕ್ಕೆ ತುಂತುರು ಹನಿ ಕೂಡ ಯಾರು ನೀರು ಬಿಡೋಕ್ಕಾಗಲ್ಲ ಅಂತೇಳಿ ಒಂದು ತುಂತುರು ಹನಿ ಕೂಡ ಗಿಡಕ್ಕೂ ತುಂತುರು ಹನಿ ನಮ್ಗೆ ಏನು ರೈತರು ಯಾವ ರೀತಿ ಜಮೀನಿಗೆ ಅಳವಡಿಸಿದ್ರೆ ಅದೇ ರೀತಿ ಇಲ್ಲೂ ಕೂಡ ಗಿಡಗಳು ಸಮೇತನೂ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಒಂದು ಹೈಟೆಕ್ ಉದ್ಯಾನವನ ಮಾಡಿದರೆ. ಇದೇ ರೀತಿ ಎಲ್ಲ ಗ್ರಾಮಗಳು ಮಾಡಿದರೆ ಪರಿಸರ ಉಳಿಯೋದು ಸಾಧ್ಯ. ನೋಡಿ, ಒಂದು ಬಂಜರು ಭೂಮಿಯಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರ ಆಸಕ್ತಿ ಸದ್ಯ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಗಿಡ ಮರಗಳೇ ಸಾಕ್ಷಿ. ಇದೇ ರೀತಿ ಎಲ್ಲ ಕಡೆಯೂ ಈ ರೀತಿ ಆದರೆ ಪರಿಸರನೂ ಉಳಿಯೋಕ್ಕೆ ಸಾಧ್ಯ ಅಂತೇಳಿ ನಾವು ಇವತ್ತು ಜನತೆಯಿಂದ ಜನರಿಗೆ ಹೇಳ್ತೇವೆ. ಇನ್ನೊಂದು ನಗರಂಗೆರೆ ಗ್ರಾಮದ ಕೋಡಿಮಲ್ಲೇಶ್ವರ ದೇವಸ್ಥಾನಕ್ಕೆ ಸಮೀಪ ಇರೋ ಜಮೀನಾಗಿರೋದ್ರಿಂದ ಈ ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಹೆಚ್ಚಿನದಾಗಿ ಜಾಲಿ ಗಿಡ, ಪೊದೆ, ಗಂಟೆ ಗಿಡಗಳು ಹೆಚ್ಚಿನದಾಗಿ ಬೆಳೆದಿದ್ವು. ಇದನ್ನು ಗಮನಿಸಿದಂಥ ನಾವುಗಳು ಇದನ್ನೆಲ್ಲ ಸ್ವಚ್ಛ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಏನೋ ಒಂದಿಷ್ಟು ಗಿಡ ಮರಗಳು ಬೆಳೆಸಿದರೆ ದೇವಸ್ಥಾನ ಪಕ್ಕ ಇರೋದ್ರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ಈ ಜಾಗನ ಸರ್ವೆ ಸಹ ಮಾಡಿಸಿ, ಇದು ರೆವಿನ್ಯೂ ಲ್ಯಾಂಡ್ಗೆ ಒಳಪಟ್ಟಿರೋದ್ರಿಂದ ಇದನ್ನು ಖಾಲಿ ಜಾಗ ಹಿಂಗೆ ಬಿಟ್ಟರೆ ಒತ್ತುವರಿ ಆಗುತ್ತೆ. ಅದರ ಬದಲು ಒಂದಿಷ್ಟು ಗಿಡ ಬೆಳೆಸಿದರೆ ಸಾರ್ವಜನಿಕರಿಗೆ ಉದ್ಯಾನವನ ಪಾರ್ಕ್ ಥರ ಆಗುತ್ತೆ ಅಂತ ಒಂದು ಗಮನದಲ್ಲಿ ಇಟ್ಕೊಂಡು ಸಂಬಂಧಪಟ್ಟ ಇಲಾಖೆಯಾದಂಥ ಸಾಮಾಜಿಕ ಅರಣ್ಯ ಇಲಾಖೆನ ಅಧಿಕಾರಿಗಳು ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದಿಷ್ಟು ಅನುದಾನ ಸಿಕ್ತು. ಆ ಅನುದಾನ ಬಳಸ್ಕೊಂಡು ಗುಂಡಿ ತೆಗೆದು ಗಿಡ ಫಾರೆಸ್ಟ್ ಇಲಾಖೆ ಇದ್ದರೆ ಕೊಟ್ಟರು. ಆ ಗಿಡಗಳನ್ನ ನೆಟ್ಟು ಮತ್ತು ಉಳಿದಂಥ ಅಮೌಂಟಲ್ಲಿ ಒಂದಿಷ್ಟು ಫೆನ್ಸಿಂಗ್ ಸಹ ಮಾಡಿ ಒಂದಿಷ್ಟು ಗಿಡ ಇಟ್ಟು ಬೆಳೆಸುವಂಥ ಕಾರ್ಯ ಮಾಡಿದ್ದೀವಿ. ತದನಂತರ ಗ್ರಾಮ ಪಂಚಾಯತಿ ವತಿಯಿಂದ ಇಲ್ಲಿಗೆ ಪೈಪ್ಲೈನ್ ಬಳಸ್ಕೊಂಡು ಡ್ರಿಪ್ ಪೈಪ್ ಮಾಡಿ ನಮ್ಮ ಪಿಡಿಒ ರಾಮಚಂದ್ರಪ್ಪನವರು ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ. ಏನೇನು ಗಿಡ, ಎಷ್ಟು ಗಿಡ ಹಾಕಿದ್ರೆ ಏನೇನು ಗಿಡ ಹಾಕಿದ್ರೆ? ಹೆಚ್ಚು ಕಮ್ಮಿ 125ರಿಂದ 150. ಯಾವ ಗಿಡ ಇದೆ ಸರ್? ಇದರಲ್ಲಿ ಹಲಸು, ಮಾವು, ನೇರಳೆ, ಮತ್ತು ನೀಲಗಿರಿ, ಹೊಂಗೆ, ಬೇವು, ಬಾದಾಮಿ, ತೆಂಗಿನ ಸಸಿಗಳು, ಮತ್ತು ನಮ್ಮ ದೇವಾಲಯ ಕಾರ್ಯಕ್ರಮಕ್ಕೆ ಬೇಕಾದಂಥ ಬಿಲ್ಪತ್ರೆ, ಬನ್ನಿ ಎಲ್ಲ ಏನು ಫಾರೆಸ್ಟ್ ಇಲಾಖೆಯಿಂದ ಏನು ಸಿಗುತ್ತೋ ಅವನ್ನೂ ಬಿಟ್ಟು ಮತ್ತು ಪ್ರೈವೇಟ್ಗಳ ಮತ್ತು ಹೂವಿನ ಗಿಡಗಳು ಸಹ ಹೆಚ್ಚಿನವಾಗಿ ಬೆಳೆಸಿದ್ವಿ. ಈ ಮುಂದಿನ ದಿನದಲ್ಲಿ ಇದು ಮರಗಳು ದೊಡ್ಡವಾದಂಗೆಲ್ಲ ಮುಂದೆ ಒಂದಿಷ್ಟು ಉದ್ಯಾನವನ ಥರ ಓಡಾಡೋಕ್ಕೆ ಒಂದಿಷ್ಟು ರಸ್ತೆನೂ ಆಗಬೇಕು ಒಳಗಡೆ, ಮತ್ತು ಸಾರ್ವಜನಿಕರು ಕೂತ್ಕೊಳ್ಳೋಕ್ಕೆ ಒಂದಿಷ್ಟು ಚೇರ್ ವ್ಯವಸ್ಥೆ ಆಗಬೇಕು. ಅದು ಮುಂದಿನ ದಿನದಲ್ಲಿ ಸರ್ಕಾರದ ಪಂಚಾಯಿತಿ, ಸರ್ಕಾರ ಯಾವ್ಯಾವ ಇಲಾಖೆಯಿಂದ ಏನು ಸಿಗುತ್ತೋ ಅದನ್ನು ಕಲ್ಪಿಸೋಕ್ಕೆ ಸಾರ್ವಜನಿಕ ಸಹಕಾರ ಕೊಡಬೇಕು. ಇದು ಮುಂದಿನ ದಿನದಲ್ಲಿ ದೊಡ್ಡದಾದಾಗ ದೇವಸ್ಥಾನ ಪಕ್ಕದಲ್ಲಿದ್ದ ಕೋಡಿಮಲ್ಲೇಶ್ವರ ದೇವಸ್ಥಾನದ ಉದ್ಯಾನವನ ಅಂತಲೇ ಅದಕ್ಕೆ ನಾಮಕರಣ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಇದು ಯಾರದೇ ಸ್ವಂತದ್ದಲ್ಲ, ಸಾರ್ವಜನಿಕರ ಉದ್ಯಾನವನವಾಗಿ ಮುಂದಿನ ದಿನ ಸಾರ್ವಜನಿಕರ ಸಹಕಾರದೊಂದಿಗೆ ಉದ್ಯಾನವನ ಇನ್ನೂ
ಹೆಚ್ಚಿನದಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ.